ಡೀಟೇಲ್ಸ್ಗಾಗಿ ಇನ್ನು ಅನ್ಲಾಕ್ ಆದಂತ ಮೊದಲ ದಿನವೇ ಮೆಟ್ರೋ ಖಾಲಿ ಮೆಟ್ರೋ ಸಂಚಾರಕ್ಕೆ ಮೊದಲ ದಿನ ಪ್ರಯಾಣಿಕರ ಕೊರತೆ ಎದುರಾಗಿತ್ತು. ಪೀಕ್ ಟೈಮ್ನಲ್ಲೂ ಕೂಡ ಮೆಟ್ರೋ ಟ್ರೈನ್ ಹತ್ತಿಲ್ಲ ಪ್ರಯಾಣಿಕರು. ನಾವು BMTCಯಲ್ಲಿ ನೋಡ್ತಾ ಇದ್ವಿ, ಊರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ರು. ಸೊ ಹೀಗಾಗಿ BMTC ಬಸ್ಗಳು ರಶ್ ಆಗಿದ್ದಂತ ಹಿನ್ನೆಲೆಯಲ್ಲಿ 1000ಕ್ಕಿಂತ ಹೆಚ್ಚಿನ ಬಸ್ಗಳನ್ನ ಬಿಡಲಾಯಿತು. ಅದು ಸಾಕಾಗ್ತಾ ಇಲ್ಲ ಅಂತ 1500 ಬಸ್ಗಳವರೆಗೂ ಕೂಡ ಬಿಡಲಾಯಿತು. ಆದರೆ ಮೆಟ್ರೋದಲ್ಲಿ ಮಾತ್ರ ಟ್ರೈನಲ್ಲಿ ಪ್ರಯಾಣಿಕರೇ ಇರಲಿಲ್ಲ. ಪ್ರಯಾಣಿಕರಿಲ್ಲದೆ ಬಣಗುಡ್ತಾ ಇದೆ ಮೆಟ್ರೋ ಸ್ಟೇಷನ್ಗಳು. ಸದ್ಯ ಮಧ್ಯಾಹ್ನ 3 ಗಂಟೆವರೆಗೂ ನಮ್ಮ ಮೆಟ್ರೋ ಸೇವೆ ಬಂದಾಗಿರುತ್ತೆ. ಅಂದರೆ 11 ಗಂಟೆವರೆಗೂ ಮಾತ್ರ ಇತ್ತು. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಮಾತ್ರ ಮೆಟ್ರೋ ಸಂಚಾರ. ಅದಾದಮೇಲೆ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಇರುತ್ತೆ. ಈ ಟೈಮಿಂಗ್ಸ್ಗಳಲ್ಲಿ ಮಾತ್ರ ಮೆಟ್ರೋ ಸಂಚಾರ ಇರುವಂಥದ್ದು. ಸೊ ಈ ಸಂದರ್ಭದಲ್ಲೂ ಕೂಡ ಮೆಟ್ರೋಗೆ ತುಂಬ ಕಡಿಮೆ ಪ್ರಯಾಣಿಕರು ಕಂಡು ಬಂದರು ಇವತ್ತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಜಯನಗರ ಮೆಟ್ರೋ ಸ್ಟೇಷನ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, BMTCಲಂತೂ ರಶ್ಶು ಸಾಕಷ್ಟು ಜನ ಪ್ರಯಾಣಿಕರಿದ್ರು. ಸೊ ಹೀಗಾಗಿ ಎಕ್ಸ್ಟ್ರಾ ಬಸ್ಗಳನ್ನ ಬಿಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಮ್ಮ ಮೆಟ್ರೋದಲ್ಲಿ ಹೇಗಿದೆ, ಪ್ರಯಾಣಿಕರೇ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಿತ್ತು. ಪೃಥ್ವಿರಾಜ್, BMTCಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜಾಸ್ತಿ ಜನ ಇದ್ರು, ಪ್ರಯಾಣಿಕರು ಜಾಸ್ತಿ ಜನ ಇದ್ರು. ಅದರ ಬಸ್ಗಳ ಸಂಖ್ಯೆ ಕಡಿಮೆ ಇತ್ತು. ಇಲ್ಲಿವರೆಗೂ 1500 ಬಸ್ಗಳು BMTC ಬಸ್ಗಳನ್ನು ಬಿಟ್ಟಿದ್ದಾರೆ. ಆದರೆ ಅದಕ್ಕೆ ವ್ಯತಿರಿಕ್ತವಾದಂಥ ಪರಿಸ್ಥಿತಿ ಇರೋದು ನಮ್ಮ ಮೆಟ್ರೋ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಮೆಟ್ರೋ ಸ್ಟೇಷನ್ಗಳನ್ನ ನಾವು ನೋಡ್ತಾ ಬರ್ತಾ ಇದೀವಿ. ಬೆಳಗ್ಗೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ವಿ. ಜನರ ಸಂಖ್ಯೆ ಅಂದ್ರೆ ಪ್ರಯಾಣಿಕರ ಸಂಖ್ಯೆ ತುಂಬಾ ಖಾಲಿ ಇತ್ತು. ಈ ಕಾರಣಕ್ಕಾಗಿ ಬೆಳಗ್ಗೆ 7 ಗಂಟೆಯಿಂದ ಆಪರೇಟ್ ಆದಂತಹ ಮೆಟ್ರೋಗಳಲ್ಲಿ 5 ನಿಮಿಷಕ್ಕೆ ಒಂದೊಂದು ಮೆಟ್ರೋಗಳಿತ್ತು, ಮೆಟ್ರೋ ವ್ಯವಸ್ಥೆ ಮಾಡಿದ್ರು. ಆದರೆ ಪ್ರಯಾಣಿಕರ ಸಂಖ್ಯೆ ಏನಿದೆ ಬಹಳ ಕಡಿಮೆ ಇತ್ತು. 11 ಗಂಟೆಗೆ ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಅರ್ಧ ಆಫ್ ಗೇಟ್ ಹಾಕಿರೋದನ್ನು ಕೂಡ ನೋಡಬಹುದು. ಇನ್ನು ಯಾರು ಕೂಡ ಪ್ರಯಾಣಿಕರು ಒಳಗಡೆ ಹೋಗೋಂತಿಲ್ಲ. ಯಾಕಂದ್ರೆ ಪ್ರಯಾಣಿಕರ ಸಂಖ್ಯೆ ಏನಾದರೂ ಜಾಸ್ತಿ ಇದ್ರೆ 11ರಿಂದ 11 ಗಂಟೆ ನಂತರನೂ ಕೂಡ ಎಕ್ಸ್ಟೆಂಡ್ ಮಾಡುವ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಯೋಚನೆ ಮತ್ತು ಚಿಂತನೆಯನ್ನು ಮಾಡಿತ್ತು ಮತ್ತು ಆ ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಕೂಡ BMRCL ಮುಂದಾಗಿತ್ತು. ಆದರೆ ಪ್ರಯಾಣಿಕರು ಯಾರು ಕೂಡ ಜಾಸ್ತಿ ಇಲ್ಲದೆ ಇರೋದ್ರಿಂದ ಇಲ್ಲಿವರೆಗೂ ಬೆಳಗ್ಗೆ 7ರಿಂದ 11 ಗಂಟೆವರೆಗೆ 5000ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಮಾತ್ರ ಪ್ರಯಾಣ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ಅಂದ್ರೆ 20% ಕೂಡ ಪ್ರಯಾಣಿಕರು ಇಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದು ಬೋಗಿಯಲ್ಲಿ ಅಂದ್ರೆ ಒಂದು ಮೆಟ್ರೋದಲ್ಲಿ 6 ಬೋಗಿ ಇರುತ್ತೆ. ಅದರಲ್ಲಿ ಗರಿಷ್ಠ ಇರೋದು 1400ಕ್ಕೂ ಹೆಚ್ಚು ಜನ ಇರಬಹುದು, ಪ್ರಯಾಣಿಕರು ಪ್ರಯಾಣ ಮಾಡಬಹುದು. ಆದ್ರೆ ಕೊರೋನಾ ಮಾರ್ಗಸೂಚಿ ಹಿನ್ನೆಲೆಯಲ್ಲಿ 400 ಜನರಿಗೆ ನಿಗದಿಗೊಳಿಸಿದರೆ 400 ಜನನೂ ಕೂಡ ಇದ್ದಿದ್ದಿಲ್ಲ. 100ರಿಂದ 105 ಜನ ಮಾತ್ರ ಒಂದು ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು. ಕಾರಣ ಇಷ್ಟೊಂದು ಕಡಿಮೆ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇದಾರಲ್ಲ, ಅಂದ್ರೆ ಸರಿಯಾದ ಟೈಮಿಗೆ ಸಿಗುತ್ತೋ ಇಲ್ವೋ, ನಾವು ಹೋಗೋ ಟೈಮಿಗೆ ಟ್ರೈನ್ ಇರುತ್ತೋ ಇಲ್ವೋ ಅನ್ನುವಂತಹ ಒಂದು ಆತಂಕ ಇತ್ತಾ ಪ್ರಯಾಣಿಕರಿಗೆ? ಪೃಥ್ವಿರಾಜ್, ಮೊದಲ ದಿನ ಆಗಿರೋದ್ರಿಂದ ಮೆಟ್ರೋಗೆ ಹೋಗುವಂಥದ್ದು ಮತ್ತು ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇದೆ. ಯಾಕಂದ್ರೆ ಮೆಟ್ರೋಗಳಿಗೆ ಜಾಸ್ತಿಯಾಗಿ IT ಪೀಪಲ್ಸ್ ಜಾಸ್ತಿ ಜನ ಮೆಟ್ರೋಗಳಲ್ಲಿ ಸಂಚಾರ ಮಾಡೋದು. ಸೊ ಇನ್ನು BMTCನೂ ಕೂಡ ಇದೆ. ಪ್ರೈವೇಟ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ರೋಡಲ್ಲಿ ನೋಡ್ತಾ ಹೋದ್ರೆ ವೆಹಿಕಲ್ಗಳ ಮೂವ್ಮೆಂಟ್ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ. ಮೆಟ್ರೋಗಳಿಗೆ ಈಗಲೂ ಕೂಡ ಹೋಗ್ತಾ ಇಲ್ಲ. ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಒಳಗಡೆ AC ಇರುತ್ತೆ. AC ಇರೋ ಕಾರಣಕ್ಕಾಗಿ ಒಳಗಡೆ ಮೆಟ್ರೋದಲ್ಲಿ ಸಂಚಾರ ಮಾಡಬೇಕು ಮಾಡಬಾರ್ದು ಅನ್ನೋ ಗೊಂದಲ ಈಗಲೂ ಕೂಡ ಜನರಲ್ಲಿ ಇದ್ದಂತಿದೆ. ಮೊದಲ ದಿನ ಕಡಿಮೆ ಇದೆ, 2ನೇ ದಿನಕ್ಕೆ ಇದು ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನುವಂತ ನಿರೀಕ್ಷೆ BMRCL ಅದ್ದು. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಶಾನ್ಯ